ಹಾಯ್, ಜೆಪಿ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಕಬಾಬ್. ಮೊದಲಿಗೆ ಒಂದು ಬೌಲ್ಗೆ ಕಬಾಬ್ ಪೌಡರ್, 1 ಸ್ಪೂನ್ ಕಾರ್ನ್ಫ್ಲವರ್, ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮೊಟ್ಟೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಅರ್ಧ ಕೆಜಿ ತೊಳೆದಿಟ್ಟಿರುವ ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡಿ. ಅರ್ಧ ಗಂಟೆಯ ನಂತರ ಬಾಣಲಿಗೆ ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿಯಾದ ಮೇಲೆ ಕಲಸಿಟ್ಟ ಚಿಕನ್ ಅನ್ನು ಸೇರಿಸಿ ಚಿಕನ್ ಸರಿಯಾದ ಹದದಲ್ಲಿ ಬೇಯಿಸಿಕೊಳ್ಳಿ. ಮನೆಯಲ್ಲಿ ರೆಡಿ ಮಾಡಿರುವ ಕಬಾಬ್ ಪೌಡರ್ ಇದ್ರೆ ಅದನ್ನು ಸೇರಿಸಬಹುದು. ಇಲ್ಲಾಂದ್ರೆ ಅಂಗಡಿಯಲ್ಲಿ ರೆಡಿ ಕಬಾಬ್ ಪೌಡರ್ ಸಿಗುತ್ತೆ, ಅದನ್ನು ಸೇರಿಸಿಕೊಳ್ಳಿ. 10 ರಿಂದ 15 ನಿಮಿಷ ತಗೊಳ್ಳುತ್ತೆ ಕಬಾಬ್ ರೆಡಿಯಾಗೋಕೆ. ಈಗ ಕಬಾಬ್ ರೆಡಿಯಾಗಿದೆ. ಬಿಸಿ ಬಿಸಿಯಾದ ಕಬಾಬ್ನ ತುಂಬಾ ಈಸಿಯಾಗಿ ಮಾಡಬಹುದು. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಜೆಪಿ ಅಡುಗೆ ಮನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.